ಏನು ಗುರುಗ ಒಂದ್ಸತಿ ನೋಡ್ಕೊಂಡ್ರೆ ಆಮೇಲೆ ತಟಸ್ಥ ಅಂತಾನೆ. ಈಗ ನಿನ್ನೆ ನಡೆದಂಥ ಸಿದ್ದಾಪುರ ಮುಂಭಾಗದ ರಸ್ತೆಯಲ್ಲಿ ಹೊಸಪೇಟೆ ರಸ್ತೆ ಮಾರ್ಗದಲ್ಲಿ ಹೋಗ್ತಕ್ಕಂಥ ಒಂದು ಕಾರು ಮತ್ತು ಲಾರಿ ಆಕ್ಸಿಡೆಂಟಲ್ಲಿ ಸರಿಸುಮಾರು 6 ಜನ ಮೃತಪಟ್ಟಿದ್ದು. ಅದು ಸಂಡೂರು ಪಟ್ಟಣದ ಲಕ್ಷ್ಮೀಪುರದ ನಿವಾಸಿಗಳಾದ 3 ಮಕ್ಕಳು ಮತ್ತು 2 ಮಹಿಳೆಯರು, ಒಬ್ಬ ಪುರುಷ ಸೇರಿದಂತೆ ಈ ಅಪಘಾತದಲ್ಲಿ ಮೃತಪಟ್ಟಿರ್ತಾರೆ. ಅದಕ್ಕೆ ಸಂಬಂಧಪಟ್ಟಂಗೆ ಇವತ್ತು ಡಿವೈಎಸ್ಪಿ ಅವರು ಮತ್ತು CPI ಅವರು ಸಂಡೂರು ಪೊಲೀಸ್ ಠಾಣೆಯಲ್ಲಿ ಗಣಿ ಮಾಲೀಕರ ಪರವಾಗಿ ಪ್ರತಿನಿಧಿಗಳು ಬಂದಿರತಕ್ಕಂಥ ಅಂತರ್ನ ಮತ್ತೆ ಫಾರೆಸ್ಟ್ ಇಲಾಖೆನ, ಹಾಗೆ RTO ಇಲಾಖೆನ, ಅಬಕಾರಿ ಇಲಾಖೆನ ಎಲ್ಲರನ್ನು ಇವತ್ತು ಮೀಟಿಂಗ್ ಕರೆದಿರ್ತಕ್ಕಂಥದ್ದು. ಅದ್ರ ಜೊತೆಗೆ ಇವತ್ತು ಸಂಡೂರು CPI ಆದಂಥವ್ರು ಎಲ್ಲ ಏನು ಮಾಲೀಕರ ಪ್ರತಿನಿಧಿಗಳಾಗಿ ಬಂದಿರ್ತಾರೆ ಅವರಿಗೆಲ್ಲ ಖಡಕ್ ಆಗಿ ವಾರ್ನ್ ಮಾಡಿರುವಂಥದ್ದು. ಯಾಕೆ ಅಂತ ಹೇಳಿದ್ರೆ ಅವರು ಮೈನಿಂಗ್ ಅಲ್ಲಿ ಸರಿಸುಮಾರು ಬೆಳಿಗ್ಗೆ ಬಂದು ಆಗ್ಲೇ ಲೋಡ್ ಮಾಡಿ ಗಾಡಿಗಳನ್ನ ನಿಲ್ಸಿರ್ತಾರೆ. ಸುಮಾರು 100 ಲಾರಿಗಳನ್ನ ನಿಲ್ಸಿರ್ತಾರೆ. ಇವು ಫಾರೆಸ್ಟ್ನವರು ಹೋಗ್ಬಿಟ್ಟು ಸುಮಾರು ಫಾರೆಸ್ಟ್ ಇಲಾಖೆಯವರು ಫಾರೆಸ್ಟ್ ಫಾರಂ ತೆಗೆದುಬಿಟ್ಟು ಎಲ್ಲವಕ್ಕೂ ಸೈನ್ ಮಾಡಿ ಕೊಡೋದ್ರಿಂದ ಅಟ್ ಎ ಟೈಮ್ ಒಂದು 100 ಗಾಡಿ ಬರೋದ್ರಿಂದ ರಸ್ತೆಯಲ್ಲಿ ಆ 100 ಗಾಡಿ ಚಲಿಸುವಾಗ ಸಾರ್ವಜನಿಕರಿಗೆ ಓಡಾಡೋಕೆ ತೊಂದರೆ ಆಗ್ತದೆ. ಜೊತೆಗೆ ಅಪಘಾತಗಳು ಕೂಡ ಆಗ್ತಾವ ಅಂತಕ್ಕಂಥದ್ದನ್ನ ಮನದಟ್ಟು ಮಾಡಿಕೊಟ್ಟಿರ್ತಕ್ಕಂಥದ್ದು ಮಾನ್ಯ CPI ಅವರು. ಜೊತೆಗೆ ಈ ಹಿಂದೆ ಏನ್ ನಡೆದಿದೆ ಗೊತ್ತಿಲ್ಲ, ಸರಿ ಸುಮಾರು 1 ವರ್ಷದೊಳಗೆ 470 ಆಕ್ಸಿಡೆಂಟ್ಗಳು ಆಗಿ ಮೃತಪಟ್ಟಿರುವಂತದನ್ನ ಮಾಹಿತಿಯನ್ನ ತಿಳಿಸಿರ್ತಾರೆ. ಆ ನಿಟ್ಟಿನಲ್ಲಿ ಇವತ್ತು ಸಂಡೂರು ತಾಲೂಕಿನಲ್ಲಿ ನಮ್ಮ ಸಂಡೂರಿನಿಂದ ಹೊಸಪೇಟೆ ಹೋಗೋ ರಸ್ತೆ ಮಾರ್ಗ ಮಧ್ಯದಲ್ಲಿ ಅಬಕಾರಿ ಇಲಾಖೆಯವರು ಕಣ್ಮುಚ್ಚಿ ಕುಳಿತಿದ್ದಾರೆ ಅಂತ ಹೇಳ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಯಾವುದೇ ಡಾಬಾದಲ್ಲಿ ಹೋಗ್ಲಿ ಮದ್ಯಪಾನ ಸಿಗುವಂಥದ್ದು. ಆ ನಿಟ್ಟಿನಲ್ಲಿ ಇವತ್ತು ಲಾರಿ ಚಾಲಕರು ಅಲ್ಲಿ ದೊರೆತಿರ್ತಕ್ಕಂಥ ಮದ್ಯಪಾನವನ್ನು ತಗೊಂಡು ಸೇವಿಸಿ ಈ ಹಿಂದೆ 2 ಅಪಘಾತಗಳ ಸತೆ ಅದೇ ರೀತಿ ಆಗಿರ್ತಕ್ಕಂಥದ್ದು. ಆ ನಿಟ್ಟಿನಲ್ಲಿ ಇವತ್ತು ಲಾರಿ ಮಾಲೀಕರನ್ನ ಕರೆದು ಸ್ಪಷ್ಟವಾಗಿ ಅವರಿಗೆ ನಿಮ್ಮ ಲಾರಿ ಚಾಲಕರಿಗೆ ಯಾವುದೇ ರೀತಿ ಮದ್ಯಪಾನ ಸೇವಿಸದಂತೆ ತಾಕೀತು ಮಾಡಿರ್ತಕ್ಕಂಥದ್ದು. ಜೊತೆಗೆ ಮಾನ್ಯ ಸುಪ್ರೀಂ ಕೋರ್ಟ್ ಆದೇಶ ಪ್ರಕಾರ ಪ್ರತಿಯೊಂದು ವಾಹನಗಳಿಗೆ ಸ್ಪೀಡ್ ಗವರ್ನರ್ ಅನ್ನ ಕಡ್ಡಾಯವಾಗಿ ಕೂರಿಸಬೇಕು. ಇಲ್ಲಿ ಮೇನ್ ಆಗಿ ಹೇಳ್ಬೇಕಂತ ಹೇಳಿದ್ರೆ RTO ಅಧಿಕಾರಿಗಳು ಸಂಡೂರಿನಲ್ಲಿ ಯಾವುದೇ ಕಾರಣಕ್ಕೆ ಇಲ್ಲಿ ಬಂದು ಅವರು ಪರಿಶೀಲನೆ ಮಾಡ್ತಾ ಇಲ್ಲ. ಇವತ್ತು RTO ಅಧಿಕಾರಿಗಳು ಸಂಡೂರಿನಲ್ಲಿ ಬಂದು ರಸ್ತೆಯಲ್ಲಿ ಅವರ ಅಧಿಕಾರಿಗಳನ್ನ ಬಿಟ್ಟು ಪರಿಶೀಲನೆ ಮಾಡುವಂತದಾದ್ರೆ ಅಪಘಾತಗಳನ್ನ ಕಡಿಮೆ ಆಗ್ತವೆ ಅಂತಕ್ಕಂಥದ್ದು ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರ್ತಿದೆ. ಈ ನಿಟ್ಟಿನಲ್ಲಿ ನಮ್ಮ ಸಂಡೂರಿಗೆ ಅಬಕಾರಿ ಇಲಾಖೆ ಅನ್ನೋದೇ ಕಣ್ಮರೆ ಆಗೋಗ್ಬಿಟ್ಟಿದೆ. ಆದ ಕಾರಣ ಇನ್ನು ಮುಂದೆ ಆದ್ರೂ ಅಬಕಾರಿ ಅಧಿಕಾರಿಗಳು ಎಚ್ಚೆತ್ತುಕೊಂಡು ನಮ್ಮ ಸಂಡೂರಿನಲ್ಲಿ ಜಿಂದಾಲ್ ಮತ್ತೆ ತೋರಣಗಲ್ ಭಾಗದಲ್ಲಿ ಮತ್ತೆ ಕುಳ್ಳಿಗಿ ಭಾಗದಲ್ಲಿ ಮತ್ತೆ ಹೊಸಪೇಟೆ ಭಾಗದಲ್ಲಿ ಈ ನಿಟ್ಟಿನಲ್ಲಿ ಅವರು ಕಾರ್ಯನಿರ್ವಹಿಸಬೇಕಂತಕ್ಕಂಥದ್ದು ಈ ಸಾರ್ವಜನಿಕರ ವಾದ ಆಗಿದೆ. ಜೊತೆಗೆ ಇವತ್ತು ಸಭೆಯಲ್ಲಿ ಮಾತಾಡ್ತಕ್ಕಂಥದ್ದು 1 ತಿಂಗಳೊಳಗೆ ಲಾರಿಗಳಿಗೆ ಸ್ಪೀಡ್ ಗವರ್ನರ್ ಅನ್ನ ಕೂರಿಸಬೇಕನ್ನುವಂಥದ್ದು. ಆ ರೀತಿ ಅವರು ಮಾತುಗಳನ್ನ ತಗೊಂಡು ಇವತ್ತು ಒಪ್ಪಿರ್ತಕ್ಕಂಥದ್ದು. ಆಮೇಲೆ ಸಾರ್ವಜನಿಕರ ವಲಯದಲ್ಲಿನೂ ಈ ಮೀಟಿಂಗ್ ಅನ್ನ ಸ್ವಾಗತಾರ್ಹ ಮಾಡಿರ್ತಕ್ಕಂಥದ್ದಾಗಿದೆ. ಇವತ್ತಿನ ದಿನ ಸಂಡೂರಿನಲ್ಲಿ ನಿನ್ನೆ ದಿನ ನಡೆದಿರ್ತಕ್ಕಂಥ ಬಹಳ ಭೀಕರವಾದ ರಸ್ತೆ ಅಪಘಾತಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ದಿವಸ ಎಲ್ಲ ತಾಲೂಕು ಮಟ್ಟದ ಮತ್ತು ಜಿಲ್ಲಾ ಹಂತದ ಅಧಿಕಾರಿಗಳ ಜಿಲ್ಲಾಡಳಿತ ಇರ್ಬೋದು, ಪೊಲೀಸ್ ಇಲಾಖೆ
ಹಾಗೂ ಈ ಸಂಬಂಧಪಟ್ಟಂಥ ಸ್ಟೇಕ್ ಹೋಲ್ಡರ್ಸ್ ಯಾರ್ಯಾರಿದ್ದೀರಿ, ಪರ್ಚೇಸರ್ಸ್ ಇರ್ಬೋದು, ಮೈನ್ ಮ್ಯಾನೇಜ್ಮೆಂಟ್ ಅವ್ರು ಇರ್ಬೋದು, ಮತ್ತು ಇನ್ನಿತರ ಎಲ್ಲ ಅಧಿಕಾರಿಗಳ ಸಹಿತ ಈ ಒಂದು ಸಭೆಗೆ ಸ್ವಾಗತ. ನೀವು ಅರ್ಗಿಸ್ಕೋಬೇಕು ಮತ್ತು ನಾವು ಯಾರ್ಯಾರ್ದು ಏನೇನು ತಪ್ಪುಗಳಿದೆ ಅದನ್ನೆಲ್ಲ ಸರಿಪಡಿಸಿ ಇವತ್ತಿನ ಮೀಟಿಂಗಲ್ಲಿ ಒಂದು ಕಾಂಕ್ರೀಟ್ ಆಗಿ ಸೊಲ್ಯೂಷನ್ ಬರಲೇಬೇಕು ಸಂಡೂರಿಗೆ. ಮೊದಲನೇದಾಗಿ ನಿಮ್ಗೆಲ್ಲರಿಗೆ ಒಂದು ಹೇಳ್ತಕ್ಕಂಥ ವಿಚಾರ ಏನಂತಂದರೆ, ಸುಮ್ಮನೆ ಸ್ಟ್ಯಾಟಿಸ್ಟಿಕ್ಸ್ ಹೇಳ್ಬಿಡ್ತೀನಿ ನಿಮಗೆ. ಸಂಡೂರು ಪೊಲೀಸ್ ಸ್ಟೇಷನ್ ಒಂದೇ ಪೊಲೀಸ್ ಸ್ಟೇಷನ್, ಸಂಡೂರಿನ ಒಂದೇ ಪೊಲೀಸ್ ಸ್ಟೇಷನ್ನ ಸರಹದ್ದಿನಲ್ಲಿ 2023 ಮೇಯಿಂದ 2025 ಮೇವರೆಗೆ ಅಂದರೆ 2 ವರ್ಷಗಳ ಅವಧಿನಲ್ಲಿ ಒಟ್ಟಾರೆಯಾಗಿ 486 ಜನ ರೋಡ್ ಆಕ್ಸಿಡೆಂಟ್ಸ್ ಅಲ್ಲಿ ಸತ್ತಿರೋರು, ಫೆಟಲ್ ಆಗಿರ್ತಕ್ಕಂಥದ್ದು, ಗ್ರೀವಿಯಸ್ ಇಂಜುರೀಸು, ಮೈನರ್ ಇಂಜುರೀಸು, ಒಟ್ಟು 486 ಜನ. ನಮ್ಮಲ್ಲಿ ಇಂಟಿಗ್ರೇಟೆಡ್ ರೋಡ್ ಆಕ್ಸಿಡೆಂಟ್ ಡೇಟಾಬೇಸ್ ಅಂತ ಇರ್ತದೆ. ಪ್ರತಿಯೊಂದು ಆಕ್ಸಿಡೆಂಟ್, ಯಾವುದೇ ಪ್ರಕರಣ, ಅಪಘಾತ ಪ್ರಕರಣ, ರಸ್ತೆ ಅಪಘಾತ ಪ್ರಕರಣ ದಾಖಲಾಯಿತು ಅಂತಂದ್ರೆ ಅದು ಡೇಟಾ ಆಟೋಮೆಟಿಕ್ ಆಗಿ ಈ ತರ ಇಂಟಿಗ್ರೇಟೆಡ್ ಒಂದು ಡೇಟಾ ಬೇಸಿಗೆ ಅಪ್ಲೋಡ್ ಆಗ್ತಾ ಇರ್ತೈತೆ. ಸೊ ನಮ್ಮಲ್ಲಿ ಡೇಟಾ ಅವೈಲೇಬಿಲಿಟಿ ಫಿಂಗರ್ ಟಿಪ್ಸ್ ಅಲ್ಲಿ ಖುಷಿಯಾಗಿ ಚರ್ಚೆ ಮಾಡೋಕ್ಕೆ ನಿಮ್ಮನ್ನು ಕರೆದಿಲ್ಲ ನಾವು. ಭಾಳ ನಿಷ್ಠುರವಾದ ಮಾತುಗಳು ಇರ್ತವೆ, ನೀವು ಅರ್ಗಿಸ್ಕೋಬೇಕು ಮತ್ತು ನಾವು ಯಾರ್ಯಾರು ಏನೇನು ತಪ್ಪುಗಳಿದೆ ಅದನ್ನೆಲ್ಲ ಸರಿಪಡಿಸಿ ಇವತ್ತಿನ ಮೀಟಿಂಗಲ್ಲಿ ಒಂದು ಕಾಂಕ್ರೀಟ್ ಆಗಿ ಸೊಲ್ಯೂಷನ್ ಬರಲೇಬೇಕು ಸಂಡೂರಿಗೆ. ಮೊದಲನೇದಾಗಿ ನಿಮ್ಗೆ ಎಲ್ಲರಿಗೆ ಒಂದು ಹೇಳ್ತಕ್ಕಂಥ ವಿಚಾರ ಏನಂತಂದರೆ, ಸುಮ್ಮನೆ ಸ್ಟ್ಯಾಟಿಸ್ಟಿಕ್ಸ್ ಹೇಳ್ಬಿಡ್ತೀನಿ ನಿಮಗೆ. ಸಂಡೂರು ಪೊಲೀಸ್ ಸ್ಟೇಷನ್ ಒಂದೇ ಪೊಲೀಸ್ ಸ್ಟೇಷನ್, ಸಂಡೂರಿನ ಒಂದೇ ಪೊಲೀಸ್ ಸ್ಟೇಷನ್ನ ಸರಹದ್ದಿನಲ್ಲಿ 2023 ಮೇಯಿಂದ 2025 ಮೇವರೆಗೆ ಅಂದರೆ 2 ವರ್ಷಗಳ ಅವಧಿನಲ್ಲಿ ಒಟ್ಟಾರೆಯಾಗಿ 486 ಜನ ರೋಡ್ ಆಕ್ಸಿಡೆಂಟ್ಸ್ ಅಲ್ಲಿ ಸತ್ತಿರೋರು, ಫೆಟಲ್ ಆಗಿರ್ತಕ್ಕಂಥದ್ದು, ಗ್ರೀವಿಯಸ್ ಇಂಜುರೀಸು, ಮೈನರ್ ಇಂಜುರೀಸು, ಒಟ್ಟು 486 ಜನ. ನಮ್ಮಲ್ಲಿ ಇಂಟಿಗ್ರೇಟೆಡ್ ರೋಡ್ ಆಕ್ಸಿಡೆಂಟ್ ಡೇಟಾಬೇಸ್ ಅಂತ ಇರ್ತದೆ. ಪ್ರತಿಯೊಂದು ಆಕ್ಸಿಡೆಂಟ್, ಯಾವುದೇ ಪ್ರಕರಣ, ಅಪಘಾತ ಪ್ರಕರಣ, ರಸ್ತೆ ಅಪಘಾತ ಪ್ರಕರಣ ದಾಖಲಾಯಿತು ಅಂತಂದ್ರೆ ಅದು ಡೇಟಾ ಆಟೋಮೆಟಿಕ್ ಆಗಿ ಈ ತರ ಇಂಟಿಗ್ರೇಟೆಡ್ ಒಂದು ಡೇಟಾ ಬೇಸಿಗೆ ಅಪ್ಲೋಡ್ ಆಗ್ತಾ ಇರ್ತೈತೆ. ಸೊ ನಮ್ಮಲ್ಲಿ ಡೇಟಾ ಅವೈಲೇಬಿಲಿಟಿ ಫಿಂಗರ್ ಟಿಪ್ಸ್ ಎಲ್ಲ ಸಿಗ್ತದೆ ನಮಗೆ. ಸೊ ಐರಾಡ್ ಆ್ಯಪ್ ಪ್ರಕಾರ ನಮ್ಮಲ್ಲಿ ಇರ್ತಕ್ಕಂಥ ಮಾಹಿತಿ ಏನಂತಂದ್ರೆ, ಸಂಡೂರು ಪೊಲೀಸ್ ಸ್ಟೇಷನ್ ಜೂರಿಸ್ಡಿಕ್ಷನ್ ಮತ್ತೆ ತೋರಣಗಲ್ಲು, ಚೋರ್ನೂರು ಭಾಗವನ್ನು ಹೊರತುಪಡಿಸಿ ಇಡ್ತಾ ಇದೀವಿ. ಸಂಡೂರು ಪೊಲೀಸ್ ಠಾಣೆ ಸರಹದ್ದಿ ಬರ್ತಕ್ಕಂಥ ಪ್ರದೇಶದಲ್ಲಿ ಮಾತ್ರನೇ 486 ಜನ ಆಕ್ಸಿಡೆಂಟ್ಗಳಿಗೆ ಒಳಗಾಗಿದ್ದಾರೆ. ಸೊ ಇವು ಒಂದು ರಿಪೋರ್ಟೆಡ್ ಕೇಸಸ್. ಕೆಲವೊಂದು ಹಂಗೆ ರಿಪೋರ್ಟ್ ಆಗದೆ ಇರ್ತಕ್ಕಂಥ ಒಂದು ಇರ್ತವೆ, ಸಣ್ಣ ಪುಟ್ಟ ಇಂಜುರಿಗಳಾಗಿರ್ತವೆ, ಸಣ್ಣ ಇವೆಲ್ಲ. ನೀವು ಅಂದಾಜು 500 ಜನ 2 ವರ್ಷಗಳಲ್ಲಿ ಐದರ ಫೆಟಾಲಿಟಿ ಆಗಿದೆ, ಸತ್ತಿದ್ದಾರೆ. ಅದರ 40 ಜನ ಸತ್ತವ್ರೆ. ಮತ್ತೆ ಸೀರಿಯಸ್ ಇಂಜುರೀಸ್ ಅಂದರೆ ಮೇಜರ್ ಇಂಜುರೀಸ್ ಆಗಿ ಲೈಫೇ ಏನು ಮಾಡೋಕ್ಕಾಗದೆ ಪೂರಾ ಕಂಡಮ್ ಆಗಿ ಅವ್ರ ಜೀವನನೇ ಬೇರೆಯವ್ರ ಮೇಲೆ ಅವಲಂಬಿತ ಆಗಿರ್ತಕ್ಕಂಥ ಪರಿಸ್ಥಿತಿ ಇರ್ತಕ್ಕಂಥವ್ರು 80 ಜನ ಇದೆ. ಸೊ ಇದ್ರ ಎಲ್ಲರ ಇಷ್ಟೆಲ್ಲ ಸಮಸ್ಯೆಗಳಾಗಿದೆ ಅಂತಂದ್ರೆ ಇದರಲ್ಲಿ ಲಯನ್ ಶೇರ್ ಮೈನಿಂಗ್ ಆಕ್ಟಿವಿಟಿಯಿಂದಾನೇ ಆಗಿರ್ತಕ್ಕಂಥ ಆಕ್ಸಿಡೆಂಟ್ಸ್. ಸಹಜವಾಗಿ ಪುರಸಭೆ ವ್ಯಾಪ್ತಿಯಲ್ಲಿ ಬೈಕ್ಗೆ ಡಿಕ್ಕಿ ಆಗಿರ್ತದೆ, ಕಾರ್ ಬೈಕ್ಗೆ ಡಿಕ್ಕಿ ಆಗಿರ್ತದೆ, ಇಂಥ ಆಕ್ಸಿಡೆಂಟ್ಗಳು ಇದಾವೆ. ಬಟ್ 80% ಪ್ರಮಾಣ ಮೈನಿಂಗ್ ಆಕ್ಟಿವಿಟಿಯಿಂದನೇ ಆಗಿರ್ತಕ್ಕಂಥ ಆಕ್ಸಿಡೆಂಟ್ಗಳು. ಈ ಆಕ್ಸಿಡೆಂಟ್ಗಳ ಬಗ್ಗೆ ಸಂಬಂಧಪಟ್ಟಂತೆ ಈಗ ಸರಿಸುಮಾರು 2 ವರ್ಷದಿಂದ ಬಹಳಷ್ಟು ಸಲ ಮೀಟಿಂಗ್ ಕರೆದಿದ್ದೀವಿ. ಏನು ಮಾಡಬೇಕು, ಏನು ಮಾಡಬಾರ್ದು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿದ್ದೀವಿ. ಇವೆಲ್ಲವನ್ನು ಮಾಡಿದ್ರು ಸಹಿತ ಪ್ರತಿ ಸಲ ನೀವು ಸಹಿತ ಮೀಟಿಂಗ್ ಬರ್ತೀರಿ, ಸುಮ್ಮನೆ ಭಾಳ ದೊಡ್ಡ ಮಾತುಗಳನ್ನು ಮಾತಾಡ್ತೀರಿ, ಅದು ಮಾಡ್ತೀರಿ, ಇದು ಮಾಡ್ತೀರಿ ಅಂತೇಳಿ. ಇಡೀ ಪ್ರಪಂಚದಲ್ಲಿ ಮೋಸ್ಟ್ ಲುಕ್ರೇಟಿವ್ ಬಿಸ್ನೆಸ್ ಐರನ್ ಓರ್ ಬಿಸ್ನೆಸ್ ಇದೆ. ಆದರೆ ಪರಿಸ್ಥಿತಿ ಏನು ಅಂತಂದ್ರೆ, ನಮ್ಮ ಸಂಡೂರಿನಲ್ಲಿ ಯಾರು ಸತ್ರು ಸಹಿತ ನಿಮಗೆ ಐರನ್ ಓರ್ ತಗೊಂಡೋಗಿ ಫ್ಯಾಕ್ಟ್ರಿಗೆ ಹಾಕಬೇಕು, ಬಿಸ್ನೆಸ್ ನಡಿಬೇಕು, ಐರನ್ ಓರ್ ತೆಗಿಬೇಕು, ಬಿಸ್ನೆಸ್ ಮಾಡಬೇಕು. ಈ ಕೆಟ್ಟ ಮನಸ್ಥಿತಿಗೆ ನೀವೆಲ್ಲ ಬಂದ್ಬಿಟ್ಟಿದ್ದೀರಿ. ಸೊ ನಾವು ಯಾರು ನಿಮ್ಮನ್ನೊಬ್ಬರನ್ನೇ ದೂಷಣೆ ಮಾಡಲ್ಲ. ನಿನ್ನೆ ಆಗಿರ್ತಕ್ಕಂಥ ಘಟನೆಯನ್ನು ಜ್ಞಾಪಿಸ್ಕೊಂಡ್ರೆ ಇನ್ಕ್ಲೂಡಿಂಗ್ ನಾವು ಸಹಿತ ಆಡಳಿತದ ಒಂದು ಭಾಗವಾಗಿ ನಮ್ದು ಫೇಲ್ಯೂರ್ ಇದೆ. ಯಾಕೆ ನಮಗೆ ಪ್ರಾಬ್ಲಮ್ ಏನಾಗಿದೆ ಅಂತಂದ್ರೆ, ಪ್ರತಿದಿನ ಪೊಲೀಸರಿಗೆ ದಿನನಿತ್ಯ ಒಂದಲ್ಲ ಒಂದು ಕೆಲಸ ಇರ್ತದೆ. ಪ್ರತಿದಿನ ಒಂದು ಬಂದೋಬಸ್ತ್ ಇರ್ತೈತೆ, BH ಡ್ಯೂಟಿ ಇರ್ತೈತೆ, ಬೇರೆ ಪ್ರಕರಣಗಳಿರ್ತದೆ, ಇನ್ವೆಸ್ಟಿಗೇಷನ್ ಇರ್ತದೆ, 108 ಕೆಲಸಗಳಿರ್ತದೆ. ಆ ಕೆಲಸದಲ್ಲಿ ನಾವೇನಾಗ್ತೀವಿ, ಒಂದು ಇನ್ಸಿಡೆಂಟ್ ಆಯ್ತು ಅಂದ್ರೆ ಇನ್ನೊಂದು ಕೇಸ್ ರೆಡಿ ಇರ್ತದೆ, ಹಲವಾರು ಪ್ರಕರಣಗಳ ತನಿಖೆ ಇರ್ತದೆ, ಬಂದೋಬಸ್ತ್ಗಳು ಇರ್ತವೆ, BH ಡ್ಯೂಟಿ ಇರ್ತದೆ, ಪ್ರೋಟೋಕಾಲ್ ಇರ್ತದೆ. ನಾವು ಅದರಲ್ಲೆಲ್ಲ ಮುಂದುವರ್ಕೊಂಡು ಹೋಗ್ತಾ ಇರ್ತೀವಿ. ಆದ್ರೆ ನಮಗೊಂದು ಅರ್ಥ ಆಗದೆ ಇರ್ತಕ್ಕಂಥ ವಿಚಾರ ಏನು ಅಂತಂದ್ರೆ,
ಈಗ ನೀವು ಮೈನ್ ಮ್ಯಾನೇಜರ್ಸ್ ಇರ್ತೀರಿ ಅಥವಾ ಮೈನ್ ಮ್ಯಾನೇಜ್ಮೆಂಟ್ ಅವ್ರು ಇರ್ತೀರಿ, ಪ್ಲಾಂಟ್ನವ್ರು ಇರ್ತೀರಿ, ನಿಮಗೆ ಕೆಲಸನೇ ಇದೆ ಬೆಳಗ್ಗೆ ಎದ್ರೆ, ಇದು ಬಿಟ್ರೆ ಸೆಕೆಂಡ್ ಕೆಲಸ ಇಲ್ಲ. ಮೈನ್ ಮ್ಯಾನೇಜರ್ಸ್ ಇರ್ತೀರಿ ಅಥವಾ ಮೈನ್ ಮ್ಯಾನೇಜ್ಮೆಂಟ್ ಅವ್ರು ಇರ್ತೀರಿ, ಪ್ಲಾಂಟ್ನವ್ರು ಇರ್ತೀರಿ, ನಿಮಗೆ ಕೆಲಸನೇ ಇದೆ ಬೆಳಗ್ಗೆ ಎದ್ರೆ, ಇದು ಬಿಟ್ರೆ ಸೆಕೆಂಡ್ ಕೆಲಸ ಇಲ್ಲ. ನನಗೆ ಗೊತ್ತಿರಂಗೆ ನಾನು 16 ಭಾಳ ವರ್ಷಗಳಿಂದ ಇಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಸಂಡೂರು ಕುಮಾರಸ್ವಾಮಿ ಜಾಗದಲ್ಲಿ ಇದು ನೀವಂತ ಎಲ್ಲ ತಿಳ್ಕೊಳ್ಳಿ. ನೀವು ಎಷ್ಟು ಜನಕ್ಕೆ ಮೋಸ ಮಾಡ್ತೀರಿ, ವ್ಯವಸ್ಥೆ ಮೋಸ ಮಾಡ್ತೀರಿ, ಅಥವಾ ಇಲ್ಲಿ ಸ್ಥಳೀಯವಾಗಿ ನೀವು ಇಷ್ಟೆಲ್ಲ ಸಮಸ್ಯೆ ತೊಂದರೆಗಳಾದರೂ ಸಹಿತ ಬರೀ ನಾಟಕ ಆಡ್ಕೊಂಡು ಬೆಳಗ್ಗೆ ಎದ್ರೆ ಸುಳ್ಳು ಹೇಳ್ಕೊಂಡು ವ್ಯವಸ್ಥೆನ ಸುಮ್ಮನೆ ಬ್ಲಫ್ ಮಾಡ್ಕೊಂಡು ಹೋಗ್ತಿದ್ರಿ. ಅದ್ರದ್ದೆಲ್ಲ ಪಾಪ ಕರ್ಮಗಳನ್ನು ನೀವು ತಿಂದೇ ತಿಂದ್ರಿ. ಅಲ್ಟಿಮೇಟ್ಲಿ ಅಡ್ಮಿನಿಸ್ಟ್ರೇಷನ್ನು ನಾವೇನು ಕೆಲಸ ಮಾಡಬೇಕು ಬಿಡಬೇಕು ಅವೆಲ್ಲವನ್ನು ಹೊರತುಪಡಿಸಿ ಬದಿಗಿತ್ತಿ ಹೇಳೋದಾದ್ರೆ, ಇಲ್ಲಿ ಪಾಪ ಕರ್ಮಗಳನ್ನು ನಾವು ಮಾಡಿದ್ರೆ ನಾನು ತಿನ್ಬೇಕಾಗ್ತದೆ, ನನ್ನ ಕುಟುಂಬ, ನೀವು ಮಾಡಿದ್ರೆ ನೀವು ತಿನ್ಬೇಕಾಗ್ತದೆ. ಇದು ನೇರ ಹೇಳ್ತೀನಿ ನಿಮಗೆ. ನೀವು ಏನಾರ ತಿಳ್ಕೊಬೋದು, ನಮ್ಮನ್ನು ಬೈಕೋಬೋದು, ತೊಂದರೆ ಇಲ್ಲ. ಆದರೆ ಬೇರೆಯವ್ರ ಮನೆ ಮಕ್ಕಳು ಬೀದಿ ಮೇಲೆ ಸತ್ತಾಗ ನಿನ್ನೆ ದಿವಸ 2 ಕೂಸುಗಳು ಸತ್ತವೆ. 1 ವರ್ಷದ ಒಂದು ಕೂಸಿದೆ, 2 ವರ್ಷದ 3 ವರ್ಷದ ಒಂದು ಕೂಸಿದೆ, ಇನ್ನೂ ಒಂದು 9 ತಿಂಗಳು ಮಗು ಗರ್ಭಿಣಿ ಹಾಕಿ ಶಿ ವಾಸ್ ಅಬೌಟ್ ಟು ಡೆಲಿವರ್ ಎ ಬೇಬಿ. ಆ ಹೆಣ್ಮಗಳು ಸಹಿತ ರಸ್ತೆ ಮೇಲೆ ಸತ್ತಾಳಾಕಿ, ಆ ಮಗುನೂ ಸಾಯಿತು, ಆ ತಾಯಿನೂ ಸತ್ಲು. ಒಟ್ಟಾರೆಯಾಗಿ ಆ ಮಗುನು ಸೇರಿಸ್ಬಿಟ್ರೆ 6 ಜನ ಸತ್ತೋಗ್ಬಿಟ್ರೆ ಒಂದೇ ಆಕ್ಸಿಡೆಂಟಿಗೆ. ಇದಕ್ಕೆ ಹೊಣೆಗಾರಿಕೆ ಯಾರು? ಅಲ್ಟಿಮೇಟ್ಲಿ ಇಟ್ ಈಸ್ ನೇರವಾಗಿ ಹೇಳೋದಾದ್ರೆ ಹೇಳ್ತೀನಿ, ಇಟ್ ಈಸ್ ಓನ್ಲಿ ದ ಮೈನಿಂಗ್ ಆಕ್ಟಿವಿಟಿನಲ್ಲಿ ಇನ್ವಾಲ್ವ್ ಆಗಿರ್ತಕ್ಕಂಥ ಮಂದಿ. ನಿಮ್ಮನ್ನು ನೇರವಾಗಿ ಹೇಳ್ತೀನಿ ನಾನು, ಇಟ್ ಇಲ್ ಲೆಟ್ ಇಟ್ ಕಮ್ ಆನ್ ರೆಕಾರ್ಡ್ ಇಟ್ ಸೆಲ್ಫ್. ಇಲ್ಲಿ ಯಾರ ಹತ್ರ ನಾವು ಬೀಗ್ತನ ಬೆಳೆಸಬೇಕಾಗಿಲ್ಲ, ಯಾರ ಹತ್ರ ಸಂಬಂಧ ಬೆಳೆಸಬೇಕಾಗಿಲ್ಲ, ಏನಿಲ್ಲ. ನಿಮ್ಗಳಿಂದಾನೇ ಆಗಿರ್ತಕ್ಕಂಥದ್ದು, ನಿಮ್ಗಳ ನಿರ್ಲಕ್ಷ್ಯ, ನೀವುಗಳು ಮಾಡ್ತಾ ಇರ್ತಕ್ಕಂಥ ವ್ಯವಸ್ಥೆ ಮೋಸ ಇದೆ. ನೀವು ನಿಮ್ಮ ಮನೆ ಮಕ್ಕಳು, ನಿಮ್ಮ ಹೆಂಡತಿ ಮಕ್ಕಳು, ನಿಮ್ಮ ಕುಟುಂಬ, ನೀವು ರಸ್ತೆ ಮೇಲೆ ಹೊಸಪೇಟೆಗೆ ದಿನ ಒಂದು ರೌಂಡು ನಿಮ್ಮ ಗಾಡಿ ತೊಗೊಂಡು ಹೋಗ್ಬರ್ರಿ. ಯು ಆರ್ ನಾಟ್ ಸೇಫ್ ಇವನ್ ದೋ ಯು ಆರ್ ಡ್ರೈವಿಂಗ್ ಇನ್ ಎ ಕಾರ್. ನೀವು ಹೋಗಿ ಬರ್ರಿ. ಮತ್ತೆ ನಿಮ್ಮ ಇವರು JSW ಅವ್ರಿಗೆ ಲಾಸ್ಟ್ ಟೈಮಿಗೆ ಒಂದು ಮೀಟಿಂಗ್ ಕಂಡಕ್ಟ್ ಮಾಡಿದ್ವಿ. ಎಲ್ಲಿ JSW ಅವ್ರು ಇದ್ದೀರಿ? ಇವ್ರು ಎಲ್ಲಿ ಸರ್? ನಿಮ್ಮ ಇವರು ಸಿಂಗ್, ಸುನಿಲ್ ಸಿಂಗ್, ವೆರಿ ಸಿ क्या भी आउट ऑफ स्टेशन नहीं है. He is so diplomatic, I tell you. You ask his family to get into this road. Let him travel by that road at least for once. He speaks so diplomatic. He is such a very sympathizer. This sort of mentality doesn't work out in Sandur henceforth. Definitely, ಇನ್ನ ಮುಂದಕ್ಕೆ ಈ ಸಭೆ ಆದ ನಂತರ ಯಾವುದು ಮಾತುಕತೆ ಮಾಡತಕ್ಕಂಥ ವಿಚಾರ ಇಂಪ್ಲಿಮೆಂಟೇಷನ್ ಆಗಿಲ್ಲ, ಸೀದಾ ನೇರ ಈ ಪ್ರೊಸೀಡಿಂಗ್ಸ್ ಅನ್ನ ಮಾಡಿ ನಿಮ್ಮ ಸಂಬಂಧಪಟ್ಟವ್ರನ್ನೇ ನೇರ ಹೊಣೆಗಾರನ ಮಾಡಿ FIR ದಾಖಲು ಮಾಡ್ತೀವಿ. ಬೈ ನೇಮ್ ಹಾಕ್ತೀವಿ. ಮೇಲೆ ನೀವು ಏನಾರ ಮಾಡ್ಕೋಬಹುದು, ನೀವು ಏನಾರ ಹೋಗ್ರಿ, ಏನಾದ್ರು ಮಾಡ್ರಿ. ಜನಗಳ ರಸ್ತೆ ಬಡವ್ರ ಬಗ್ರು ಕೆಟ್ಟ ಮನಸ್ಥಿತಿ ಬಂದ್ಬಿಟ್ಟಿದೆ ಅಂತಂದ್ರೆ ಇದಕ್ಕಿಂತ ದುರಂತ ಇನ್ನೊಂದಿಲ್ಲ. ಎಷ್ಟು ಸತ್ರು ಯಾರು ಮಾಡಿದ್ರು ಅವತ್ತಿನ ದಿನಕ್ಕೆ ಸುಮ್ಮನೆ ನಾಟಕ ಆಡೋದು, ಕಣ್ಣು ಒರೆಸೋದು, ಹೋಗೋದು. ಅದು ಬಿಟ್ರೆ ಒಂದೇ ಒಂದು ಸಿಂಗಲ್ ಟ್ರಾಫಿಕ್ ರೋಡ್ ಸೇಫ್ಟಿಗೆ ಸಂಬಂಧಪಟ್ಟಂತೆ ಒಂದೇ ಒಂದು ಸಿಂಗಲ್ ಡೆವಲಪ್ಮೆಂಟ್ ಇಲ್ಲ. ಲಾಸ್ಟ್ ಟೈಮ್ ಗುರುಭವನದಲ್ಲಿ ಒಂದು ಮೀಟಿಂಗ್ ಆಯಿತು. ಮೀಟಿಂಗ್ ಆದಾಗ ನೀವೇನು ಹೇಳಿದ್ರು? ನೀವೆಲ್ಲರೂ ಸೇರಿ ಒಂದು ಕಂಟ್ರೋಲ್ ರೂಮ್ ಎಕ್ಸಿಸ್ಟೆನ್ಸಿಗೆ ತರಬೇಕು, ವೈರ್ಲೆಸ್ ಕನೆಕ್ಟಿವಿಟಿ, ಪೆಟ್ರೋಲಿಂಗ್ ಸಿಸ್ಟಮ್, ಅಪಾರ್ಟ್ ಫ್ರಮ್ ಕಂಟೈನರ್ಸ್. ವಾಟ್ ಈಸ್ ದೇರ್ ಇನ್ ದ ಕಂಟೈನರ್? I'll tell you, see, this deployment is since decades now. You always keep on coming to the meeting and say that you are giving the security guards. What security guards will do on the road? Ultimately, he is also a human being like you and me. He can just stand over there and instruct few people in a very close range, in a close proximity. Rather than that, what a security person can do? Where is the scientific solution for this? You will do one thing. I will take you to the road now. You say that you are controlling the traffic. As a matter of fact, you cannot control the traffic at all. I will tell you. All the barricades which are kept in that Hospet road are completely wide open now. No single barricade is on the road. This is the way you are controlling the traffic. The police, there are only 25 people in the Sandur police station. Thousands of crores business activities going on every day. You people say that you are keeping 64 security guards over there and boxes over there. What about the wireless connectivity? What about the cameras? What happened to that? Your presidents have told me that they have given not to everything. Sir, I tell you, wait. It is 1 year of time. After your meeting,
N number of accidents have taken place out there. Will you take up the responsibility of those lives? Have you ever looked back to that family? A chelo mar gaya na, now and then police should call you. It is not your responsibility. I just read out the proceedings. I have the proceedings. ಬೆಳಗ್ಗೆ 6 ಗಂಟೆಗೆ ಪರ್ಮಿಟ್ ಸ್ಟಾರ್ಟ್ ಆಗಬೇಕು. ಪ್ರತಿ ಬರ್ಕೊಂಡ್ಬಿಡ್ರಿ ದಯಮಾಡಿ. ನಿಮ್ಮ RFO ಸಾಹೇಬ್ರಿಗೆ ಹೇಳ್ರಿ, ನಿಮ್ಗೆ ಯಾರಿದ್ದಾರೆ ನಿಮ್ಮ ಹೈಯರ್ ಆಫೀಸರ್ಸ್ ಹೇಳ್ಬಿಡಿ. ನೆಕ್ಸ್ಟ್ ಎನ್ಸ್ಪೋರ್ಟ್ ಆಕ್ಸಿಡೆಂಟ್ ಆಯಿತು ಅಂತಂದ್ರೆ ನಾನು ಫಾರೆಸ್ಟ್ ಅವ್ರನ್ನ ಅಕ್ಯೂಸ್ ಮಾಡ್ತೀನಿ. ಯಾಕೆ 6 ಗಂಟೆಯಿಂದ 6 ಗಂಟೆಗೆ ಪರ್ಮಿಟ್ ಇಶ್ಯೂ ಮಾಡೋದು? ನೀವು ಎಷ್ಟು ಗಂಟೆ ಬರ್ತೀರಾ? ಇವರು ನಿಮ್ಮ ಫಾರೆಸ್ಟ್ ಪರ್ಮಿಟ್ ಇಶ್ಯೂ ಮಾಡೋರು ತಿಂಡಿ ತಿನ್ಕೊಂಡು 8 ಗಂಟೆ 7:30 8 ಗಂಟೆ 9 ಗಂಟೆಗೆ ಹೋಗೋದು. ಅಷ್ಟೊತ್ತಿಗೆ ಅವರೆಲ್ಲ ಮೈನ್ ಮ್ಯಾನೇಜರ್ಸ್ ಏನೋ ಇವ್ರ ಅರ್ಜೆನ್ಸಿಗೆ ಲೋಡಿಂಗ್ ಮಾಡಿ ಲೈನ್ ನಿಲ್ಲಿಸ್ಬಿಟ್ಟಿರ್ತಾರೆ. ಲಾಸ್ಟ್ಗೆ ಹೋಗೋದು ಒಂದು ಸೀಲು ಸಿಗ್ನೇಚರ್ ಎರಡೇ ಬಾಕಿ. ಸೀಲು ಸಿಗ್ನೇಚರ್ ಹೊಡೆದ್ಬಿಟ್ಟು ಇದು ಒಂದೇ ಸಲ ಅವನು 100 ಗಾಡಿ 200 ಗಾಡಿ 300 ಗಾಡಿ ಇಳಿತಾರೆ ಕೆಳಗಡೆ. ಒಬ್ರಿಗೊಬ್ರು ಬರೋ ಅರ್ಜೆನ್ಸಿನಲ್ಲಿ ಆಕ್ಸಿಡೆಂಟ್ ಆಗ್ತದೆ. ಫಾರೆಸ್ಟ್ ಅವ್ರು ಏನ್ ಮಾಡ್ತೀರಿ? ನಿಮ್ಮ ಅನುಕೂಲಕ್ಕೆ ನೀವು ಆರಾಮಾಗಿ ಎದ್ದು ಹೋಗೋದು ಮಾಡೋದು. ಯಾಕೆ ಮಾಡ್ತೀರಿ ಅದನ್ನ? ಯಾರ ಸತ್ರ ಯಾರು ಬಂದಿದ್ದೀರಿ? ಲಾಂಡ್ ಆರ್ಡರ್ ಬಂದ್ರೆ ನೀವು ಬರ್ತೀರಿ ಯಾರಾದ್ರು? ದಯಮಾಡಿ ನೋಡಿ ಸರ್, ಫಾರೆಸ್ಟ್ ಅವ್ರು ಹೇಳಿದೀವಿ ನಾನು ನೆಕ್ಸ್ಟ್ ಎನ್ಸ್ಫೋರ್ತ್ ಎಷ್ಟು ಗಂಟೆಗೆ ಸೀಲ್ ಆಯ್ತು, ಸಿಗ್ನೇಚರ್ ಆಯ್ತು, ಗಾಡಿ ಎಷ್ಟು ಗಂಟೆಗೆ ಇಳಿತು, ನಿಮ್ಮ ರೆಸ್ಪಾನ್ಸಿಬಿಲಿಟಿ. ಮೈನ್ ಮ್ಯಾನೇಜರ್ ಯಾರಿದ್ದೀರಿ ನೀವು ತಿಳ್ಕೊಬೇಕಿದನ್ನ. ನಿಮ್ಮದೇ ಜವಾಬ್ದಾರಿ ಮೈನ್ ಮ್ಯಾನೇಜರ್ಸ್. ಇಲ್ಲ ನಿಮ್ಮ ಹೆಸರು ಮೇಲೆ FIR ಇರ್ತೀನಿ ನೆಕ್ಸ್ಟ್ ಆಕ್ಸಿಡೆಂಟ್ ಆದ್ರೆ. ಎಷ್ಟು ಗಂಟೆ ಗಾಡಿ ಅಲ್ಲಿಂದ ರಿಲೀಸ್ ಆಯ್ತು, ಎಷ್ಟು ಗಾಡಿ ರಿಲೀಸ್ ಆಯ್ತು, ವಿ ವಿಲ್ ಟೇಕ್ ಇಟ್ ಅಕೌಂಟ್. ನೀವು ಏನಾದ್ರೂ ಒಂದೇ ಸಲ 300 ಗಾಡಿ 400 ಗಾಡಿ ನಿಮ್ಗೆ ಇಷ್ಟ ಪ್ರಕಾರ ಬಿಡೋದು ಮಾಡಿದ್ರೆ ನಿಮ್ಮ ತಲೆ ಮೇಲೆ ಪ್ರತಿಯೊಂದು ಕೇಸ್ಗೆ FIR ಇರ್ತೈತೆ. ನಿಮ್ಮ ಮೇಲೆ ಬೈ ನೇಮ್ ಹಾಕ್ತೀನಿ. ನಿಮಗೆ ಫಸ್ಟ್ ಇನ್ಸ್ಟೆನ್ಸ್ಗೆ ನಿಮ್ದು ಮೈನ್ ಮ್ಯಾನೇಜರ್ ಇರ್ತೈತೆ, ನೆಕ್ಸ್ಟ್ ಮ್ಯಾನೇಜ್ಮೆಂಟ್ ಯಾರು ಎಲ್ಲರ ಮೇಲೆ ತಲೆ ಕಟ್ತೀನಿ FIR. ಇದು ಮಾತ್ರ ಬಿಡೋದಿಲ್ಲ ನಿಮಗೆ. ಇದು ಬರೆದಿಟ್ಕೊಂಡ್ಬಿಡ್ರಿ ಇದನ್ನ. ನೀವು ಫಾರೆಸ್ಟ್ ಅವರು ಬೆಳಗ್ಗೆ 6 ಗಂಟೆ ಮ್ಯಾನೇಜರ್ಸು ಮತ್ತೆ ನೀವು ಫಾರೆಸ್ಟ್ ಅವರು ಇದಿರಲ್ಲ, ನಿಮ್ದು ಲ್ಯಾಕ್ ಆಫ್ ಕೋಆರ್ಡಿನೇಷನ್ ಅಥವಾ ನಿಮ್ದು ಏನೇನು ಹಣೆ ಬರೋ, ನಿಮ್ದು ಏನು ಅಡ್ಜಸ್ಟ್ಮೆಂಟು, ನೀವು ಏನೇನು ಮಾಡ್ಕೊಂಡು ಹಾಳಾಗೋಗಿದ್ದೀರೋ ನಮ್ಗಂತೂ ಗೊತ್ತಿಲ್ಲ. ನಿಮ್ಮಿಂದಾನೇ ಆಗಿರೋದು ಆಕ್ಸಿಡೆಂಟ್ಗಳಿದೆ ಮ್ಯಾಕ್ಸಿಮಮ್, ಬಿಕಾಸ್ ರಶ್ ಅಪ್ ಆಫ್ ವೆಹಿಕಲ್ಸ್ ಫ್ರಮ್ ಮೈನೈಟ್. ಎನ್ನೆ 6 ಜನ ಸತ್ರು, ಅವ್ರ ಕುಟುಂಬಗಳಿಗೆ ಯಾರು ಬರೋದಿಲ್ಲ. ಯಾಕೆ? ನನ್ನ ಸರ್ಕಾರ ಸಂಬಳ ಬರ್ತದೆ, ತಿಂಗಳಾರ ಸಂಬಳ ಎಣಿಸ್ತೀನಿ, ನನಗೆಲ್ಲ ಸಕಲ ಸವಲತ್ತುಗಳು ಇರ್ತವೆ, ನಾನು ಆರಾಮಾಗಿ ಇರ್ತೀನಿ, ನಾನು ನನ್ನ ಹೆಂಡತಿ ಮಕ್ಕಳು ಸೇಫ್ ಮಾಡ್ಕೊಂಡು ಮಾಡಿ ಕೊಟ್ಟಿರ್ತೀವಿ. ಹೊಡೋಗೊಬ್ರು ಬೀದಿ ಹೆಣಾಗಿ ಹೋಯ್ತಾ ಇರ್ತಾರೆ, ಒಂದೇ ಸಲ ಹೆಣ ಎತ್ತಾ ಇರ್ತೀವಿ, ಕಳಿಸ್ತಾ ಇರ್ತೀವಿ. ನೀವು ದಯಮಾಡಿ ನೋಡಿ ಸರ್, ಹೇಳಿದ್ದೀನಿ ಎನ್ಸ್ಫೋರ್ಟ್ ಇದು ಇನ್ನ ಟಾಲರೆನ್ಸ್ ಇಲ್ಲ. ನೀವು ಫಾರೆಸ್ಟ್ ಅವ್ರು ನೀವು ಕ್ಲಿಯರ್ ಕಟ್ ಹೇಳ್ಕೊಂಬಿಡಿ, ನೀವು ಯಾರಿಗೆ ಹೇಳ್ತೀರಿ ಹೇಳ್ಕೊಳ್ರಿ, ನಮ್ಗೆ ಏನು ಸಂಬಂಧ ಇಲ್ಲ. ನೀವು ಕಂಪ್ಲೇಂಟ್ ಮಾಡ್ಕೊತೀರಾ ಮಾಡ್ಕೊಳ್ರಿ, ಇಲ್ಲ ಮಾತ್ರ ನೆಕ್ಸ್ಟ್ ಗ್ಯಾರಂಟಿ ಹೇಳ್ತೀನಿ, ಫಾರೆಸ್ಟ್ ಅಫಿಷಿಯಲ್ಸ್ ನ ಲ್ಯಾಕ್ಸಿಟಿಯಿಂದ ನಿಮ್ಮ ರೋಡ್ ಎಷ್ಟು ಮೂವ್ಮೆಂಟ್ ಕೊಡಬೇಕು ಮತ್ತೆ ಬೈ ರೇಟ್ ಎಷ್ಟು ಕೊಡಬೇಕು ಅಂತ ಹೇಳಿ ಇದ್ರದ್ದೊಂದು ಪ್ಯಾಟರ್ನ್ ಫಿಕ್ಸ್ ಆಗಿತ್ತು. ಅದು ಫಾಲೋ ಮಾಡ್ತಾ ಇದ್ದೀರಾ? ಫಾಲೋ ಆಗಿದೆ ಮೇಡಮ್? ಅದು ನಮ್ಮಲ್ಲಿ ಇರ್ತಕ್ಕಂಥ ಮಾಹಿತಿ ಏನಂತಂದ್ರೆ, ಸಂಡೂರು ಪೊಲೀಸ್ ಸ್ಟೇಷನ್ ಜ್ಯೂರಿಸ್ಡಿಕ್ಷನ್ ಮತ್ತೆ ತೋರಣಗಲ್ಲು ಚೋರ್ನೂರು ಭಾಗವನ್ನು ಹೊರತುಪಡಿಸಿ ಹೇಳ್ತಾ ಇದೀವಿ. ಸಂಡೂರು ಪೊಲೀಸ್ ಠಾಣೆ ಸರಹದ್ದಿಗೆ ಬರ್ತಕ್ಕಂಥ ಪ್ರದೇಶದಲ್ಲಿ ಮಾತ್ರನೇ 486 ಜನ ಆಕ್ಸಿಡೆಂಟ್ಗಳಿಗೆ ಒಳಗಾಗಿದ್ದಾರೆ. ಸೊ ಇವು ಬಂದು ರಿಪೋರ್ಟೆಡ್ ಕೇಸಸ್. ಕೆಲವೊಂದು ಹಂಗೆ ರಿಪೋರ್ಟ್ ಆಗದೆ ಇರ್ತಕ್ಕಂಥ ಒಂದು ಇರ್ತವೆ, ಸಣ್ಣ ಪುಟ್ಟ ಇಂಜುರಿಗಳಾಗಿರ್ತವೆ, ಸಣ್ಣ ಪುಟ್ಟದಾಗಿರ್ತವೆ. ಇವೆಲ್ಲ ನೀವು ಅಂದಾಜು 500 ಜನ 2 ವರ್ಷಗಳಲ್ಲಿ ಐದರ ಫೆಟಾಲಿಟಿ ಆಗಿದೆ, ಸತ್ತಿದ್ದಾರೆ. ಅದರ 40 ಜನ ಸತ್ತವ್ರೆ. ಮತ್ತೆ ಸೀರಿಯಸ್ ಇಂಜುರೀಸ್ ಅಂದ್ರೆ ಮೇಜರ್ ಇಂಜುರೀಸ್ ಆಗಿ ಲೈಫೇ ಏನು ಮಾಡೋಕ್ಕಾಗದೆ ಪೂರಾ ಕಂಡಮ್ ಆಗಿ ಅವ್ರ ಜೀವನನೇ ಬೇರೆಯವ್ರ ಮೇಲೆ ಅವಲಂಬಿತ ಆಗಿರ್ತಕ್ಕಂಥ ಪರಿಸ್ಥಿತಿ ಇರ್ತಕ್ಕಂಥವ್ರು 80 ಜನ ಇದ್ದಾರೆ. ಸೊ ಇದ್ರ ಎಲ್ಲರ ಇಷ್ಟೆಲ್ಲ ಸಮಸ್ಯೆಗಳಾಗಿದೆ ಅಂತಂದ್ರೆ ಇದರಲ್ಲಿ ಲಯನ್ ಶೇರ್ ಮೈನಿಂಗ್ ಆಕ್ಟಿವಿಟಿಯಿಂದಾನೇ ಆಗಿರ್ತಕ್ಕಂಥ ಆಕ್ಸಿಡೆಂಟ್ಸ್. ಸಹಜವಾಗಿ ಪುರಸಭೆ ವ್ಯಾಪ್ತಿನಲ್ಲಿ ಬೈಕ್ಗೆ ಡಿಕ್ಕಿ ಆಗಿರ್ತದೆ, ಬೈಕ್ಗೆ ಡಿಕ್ಕಿ ಆಗಿರ್ತದೆ, ಇಂಥ ಆಕ್ಸಿಡೆಂಟ್ಗಳು ಇದಾವೆ. ಬಟ್ 80% ಪ್ರಮಾಣ ಮೈನಿಂಗ್ ಆಕ್ಟಿವಿಟಿಯಿಂದನೇ ಆಗಿರ್ತಕ್ಕಂಥ ಆಕ್ಸಿಡೆಂಟ್ಗಳು ಇವು. ಈ ಆಕ್ಸಿಡೆಂಟ್ಗಳ ಬಗ್ಗೆ ಸಂಬಂಧಪಟ್ಟಂತೆ ಈಗ ಸರಿಸುಮಾರು 2 ವರ್ಷದಿಂದ ಬಹಳಷ್ಟು ಸಲ ಮೀಟಿಂಗ್ ಕರೆದಿದ್ದೀವಿ. ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿದ್ದೀವಿ. ಇವೆಲ್ಲವನ್ನು ಮಾಡಿದ್ರು ಸಹಿತ ಪ್ರತಿ ಸಲ ನೀವು ಸಹಿತ ಮೀಟಿಂಗಿಗೆ ಬರ್ತೀರಿ, ಸುಮ್ಮನೆ ಭಾಳ ದೊಡ್ಡ ಮಾತುಗಳನ್ನು ಮಾತಾಡ್ತೀರಿ, ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತೇಳಿ. ಇಡೀ ಪ್ರಪಂಚದಲ್ಲೇ ಮೋಸ್ಟ್ ಲುಕ್ರೇಟಿವ್ ಬಿಸ್ನೆಸ್ ಐರನ್ ಓರ್ ಬಿಸ್ನೆಸ್ ಇದೆ. ಆದರೆ ಪರಿಸ್ಥಿತಿ ಏನು ಅಂತಂದರೆ, ನಮ್ಮ ಸಂಡೂರಿನಲ್ಲಿ ಯಾರು ಸತ್ರು ಸಹಿತ ನಿಮಗೆ ಐರನ್ ಓರ್ ತೊಗೊಂಡೋಗಿ ಫ್ಯಾಕ್ಟ್ರಿಗೆ ಹಾಕಬೇಕು, ಬಿಸ್ನೆಸ್ ನಡಿಬೇಕು, ಐರನ್ ಓರ್ ತೆಗಿಬೇಕು, ಬಿಸ್ನೆಸ್ ಮಾಡಬೇಕು. ಈ ಕೆಟ್ಟ ಮನಸ್ಥಿತಿಗೆ ನೀವೆಲ್ಲ ಬಂದ್ಬಿಟ್ಟಿದ್ದೀರಿ. ಸೊ ನಾವು ಯಾರು ನಿಮ್ಮನ್ನೊಬ್ಬರನ್ನೇ ದೂಷಣೆ ಮಾಡಲ್ಲ. ನಿನ್ನೆ ಆಗಿರ್ತಕ್ಕಂಥ ಘಟನೆಯನ್ನು ಜ್ಞಾಪಿಸ್ಕೊಂಡ್ರೆ ಇನ್ಕ್ಲೂಡಿಂಗ್ ನಾವು ಸಹಿತ ಆಡಳಿತದ ಒಂದು ಭಾಗವಾಗಿ ನಮ್ಮದು ಫೇಲ್ಯೂರ್ ಇದೆ ಇದರಲ್ಲಿ. ಯಾಕೆ? ನಮಗೆ ಪ್ರಾಬ್ಲಮ್ ಏನಾಗಿದೆ ಅಂತಂದ್ರೆ, ಪ್ರತಿದಿನ ಪೊಲೀಸಲ್ಲಿ ಇದೊಂದು ಸೀರಿಯಸ್ ಇಶ್ಯೂ ಬರ್ತಾ ಇದೆ ಸರ್.
ದಯಮಾಡಿ ಸರ್, ಬಿಕಾಸ್ ವಿ ಆಲ್ವೇಸ್ ಸೆಟ್ an example that Smair stands foremost in all these sort of safety and other related things. So ದಯವಿಟ್ಟು ಸರ್, ಮತ್ತೆ ಇಲ್ಲಿ ನಮ್ಮ ಸ್ಟೇಟ್ಗೂ ಸಹಿತ ರೋಡ್ ಟ್ಯಾಕ್ಸ್ ಕಟ್ಟಿರೋದಿಲ್ಲ, ನಮ್ಮಲ್ಲಿ ಪ್ರಾಪರ್ ರಿಜಿಸ್ಟ್ರೇಷನ್ ಪ್ರಾಸೆಸ್ ನಡೆದಿರೋದಿಲ್ಲ, ಟ್ರಾನ್ಸ್ಫರ್ ಆಗಿರೋದಿಲ್ಲ, ಆದ್ರೂ ಸಹಿತ ಅಂತ ಗಾಡಿಗಳಿಗೆ ನೀವು ನಾವು ಹಿರಣ್ಣಪ್ಪರ್ ಅಂತೇಳಿ ಸಂಡೂರು ತಾಲೂಕು ಗಣಿ ಲಾರಿ ಮಾಲೀಕರ ತಾಲೂಕು ಅಧ್ಯಕ್ಷರಾಗಿದ್ವಿ. ಈಗ ಸಭೆಯಲ್ಲಿ ತೀರ್ಮಾನಿಸಲಾಯ್ತು, ಒಂದ್ ತಿಂಗಳೊಳಗೆ ಸ್ಪೀಡ್ ಗವರ್ನರ್ ಕೂತ್ಬೇಕಂತ. ಅದರ ಕ್ರಮವಾಗಿ ತಾವು ಯಾವ ನಿರ್ಧಾರಗಳನ್ನ ತಗೊಂಡ್ರಿ? ಈಗ ಸಭೆಗೆ ತೀರ್ಮಾನ ಆಗಿದೆ ಏನಪ್ಪಾ ಅಂತಂದ್ರೆ, ನಿನ್ನೆ ಏನೋ ಒಂದು ಅನಾಹುತ ಆಗಿತ್ತು. ಒಂದೇ ಕುಟುಂಬದಲ್ಲಿ 6 ಜನ ನಿನ್ನೆ ಮೃತಪಟ್ಟಿದ್ರು. ಸೊ ಅದು ಸಂಡೂರು ಟು ಹೊಸಪೇಟೆ ಮಧ್ಯ ರಸ್ತೆಯಲ್ಲಿ ಆಕ್ಸಿಡೆಂಟ್ ಆಗಿತ್ತು. ಸೊ ಲಾಸ್ಟ್ ಟೈಮ್ ಕೂಡ ಒಂದು ಆಕ್ಸಿಡೆಂಟ್ ಬಗ್ಗೆನೇ ಚರ್ಚೆ ಆಗಿತ್ತು. ಇದು ಪ್ರತಿಯೊಂದು ಏನಂದ್ರೆ, ಎಲ್ಲರ ಕಣ್ಣು ಗಣಿ ಲಾರಿ ಮಾಲೀಕರ ಮೇಲೆ ಅಂತೇಳಿ ಒಂದು ಪ್ರಸ್ತಾಪ ಇತ್ತು. ಅಂದ್ರೆ ಲಾರಿ ಸ್ಪೀಡ್ ಹೊಡಿತಾರೆ, ಆಮೇಲೆ ಲಾರಿ ಯಾರು ಲೆಕ್ಕಕ್ಕಿಲ್ಲ ಅನ್ನೋ ಒಂದು ಭಾವನೆ ಇತ್ತು. ಸೊ ಅದ್ರ ಬಗ್ಗೆ ಇವತ್ತೊಂದು ಮೀಟಿಂಗ್ ಕರೆದಿದ್ರು. ಸೊ ನಮ್ಮ ಉದ್ದೇಶ ಏನಂತಂದ್ರೆ, ಆ ಡ್ರಿಂಕ್ ಅಂಡ್ ಡ್ರೈವ್ ಬಗ್ಗೆ, ಆಮೇಲೆ ಲಾರಿಗೆ ಸ್ಪೀಡ್ ಲಿಮಿಟ್ ಮಾಡ್ಬೇಕಂತೇಳಿ, ಓವರ್ ಸ್ಪೀಡ್ ಹೊಡಿತಾರ ಅಂತೇಳಿ ನಾವು ಕೂಡ ಅದಕ್ಕೆ ಅವರೊಂದು 60 km/h ಅಂತ ಏನು ಕೊಟ್ಟಿದ್ದಾರೆ, ಅದು ಕೂಡ ನಾವು ಒಪ್ಕೊಂಡಿದ್ವಿ. ಆಮೇಲೆ ನೆಕ್ಸ್ಟ್ ಏನು ಎಲ್ಲೆಲ್ಲಿ ನಮ್ಮ ಗ್ರಾಮ ಘಟಕಗಳಿದಾವೆ, ನಂದಳ್ಳಿ, ಯಶವಂತನಗರ ಅಂತ ಭಾಗದಲ್ಲಿ ಕೂಡ ಹೋಗಿ ಈ ಡ್ರಿಂಕ್ ಅಂಡ್ ಡ್ರೈವ್ ಬಗ್ಗೆ ಕೂಡ ನಾವು ಅರಿವು ಮೂಡಿಸೋ ಕೆಲಸ ಮಾಡಿಸ್ತಾ ಇದೀವಿ. ಆ ಲಾಸ್ಟ್ ಟೈಮ್ ಕೂಡ ನಾವು ಇದ್ರ ಬಗ್ಗೆ ಚರ್ಚೆ ಮಾಡಿದ್ವಿ. ಸೊ ನಿನ್ನೆ ಏನೋ ಒಂದು ಅನಾಹುತ ಆಗಿತ್ತಲ್ಲ, ಒಂದೇ ಕುಟುಂಬದಲ್ಲಿ 6 ಜನ ಮೃತಪಟ್ಟಿದ್ದಲ್ಲ, ಅವ್ರ ಸಲುವಾಗಿ ಮುಂದೆ ಇಂಥ ಘಟನೆಗಳು ನಡಿಬಾರದು ಅಂತೇಳಿ ಈ ಲಾರಿ ಗಡಿಯಿಂದ ಅವರಿಗೆ ಒಂದು ಜಾಗೃತಿ ಮೂಡುವಂತ ಕೆಲಸ ಒಂದು ಇವತ್ತಿನ ದಿನ ಈ ಸಂಡೂರು ಪೊಲೀಸ್ ಸ್ಟೇಷನ್ ಅಲ್ಲಿ ನಮ್ಮ ಮಾನ್ಯ CPS ಸರ್ ಇರ್ತಕ್ಕಂಥ ಮಹೇಶ್ ಗೌಡ್ ಸರ್ ನೇತೃತ್ವದಲ್ಲಿ ಇವತ್ತು ಈ ಮೀಟಿಂಗ್ ಅರೇಂಜ್ ಮಾಡೋದಾಯ್ತು. ಈ ಹಿಂದೆ ಕೂಡ ಸುಮಾರು ಆಕ್ಸಿಡೆಂಟ್ಗಳು ಆಗಿದ್ದು, ಅದ್ರದ ಕ್ರಮವಾಗಿ ಏನಾದ್ರು ಅವ್ರಿಗೆ ಅವೇರ್ನೆಸ್ ಮೂಡಿಸುವಂತ ಕೆಲಸ ಏನಾದ್ರು ಮಾಡಿದ್ರೆ ತಾವು? ಲಾಸ್ಟ್ ಟೈಮ್ ಇಂಥ ಘಟನೆ ಆದಾಗ ಅವೇರ್ನೆಸ್ ಕೆಲಸನೂ ಮಾಡಿದ್ವಿ. ಆಮೇಲೆ ನಮ್ಮ ಅಸೋಸಿಯೇಷನ್ ಕಡೆಯಿಂದ ಕೂಡ ಅವ್ರು ಏನು ಮೃತಪಟ್ಟ ಕುಟುಂಬಗಳಿಗೆ ಕೂಡ ಅಸೋಸಿಯೇಷನ್ ಕಡೆಯಿಂದ ಕೂಡ ನಾವು ಅವರಿಗೆ ಧನ ಸಹಾಯ ಕೂಡ ಮಾಡಿದ್ವಿ. ಅವ್ರಿಗೆ ಧೈರ್ಯ ಕೂಡ ತುಂಬುವಂತ ಕೆಲಸ ಕೂಡ ನಾವು ಸಂಡೂರು ತಾಲೂಕು ಎಲ್ಲಾ ಗ್ರಾಮ ಮಟ್ಟ ಅಧ್ಯಕ್ಷರುಗಳ ಸಮ್ಮುಖದಲ್ಲಿ ಅವರಿಗೆ ಒಂದು ಧೈರ್ಯ ತುಂಬ ಕೆಲಸನು ಅವ್ರಿಗೆ ಹೋಗಿ ಸಾಂತ್ವನ ಹೇಳಿ ನಮ್ಮ ಅಸೋಸಿಯೇಷನ್ ಕಡೆಯಿಂದ ಏನು ಧನ ಸಹಾಯ ಮಾಡ್ಬೇಕು ಅದನ್ನು ಕೂಡ ನಾವು ಮಾಡ್ಕೊಂಡು ಬಂದಿದ್ವಿ, ಮುಂದೇನೋ ಮಾಡ್ಕೊಂಡು ಹೋಗ್ತೀವಿ ಸಮಯದಲ್ಲಿ ಹೇಳ್ತಾರೆ. ಇನ್ನು ಕಂಟಿನ್ಯೂ ಆಗಿ ಪಾಲನೆ ಮಾಡ್ತಾರೆ? ಹೌದು, ಕಂಟಿನ್ಯೂ ಪಾಲನೆ ಮಾಡ್ತೀವಿ. ಯಾಕಂತಂದ್ರೆ ಇದು ಒಂದು ಇಂಡಸ್ಟ್ರಿ, ಒಂದು ಗಣಿ, ಒಂದು ಲಾರಿ, ಇದೊಂದು ಕುಟುಂಬ ಇದ್ದಂಗೆ. ಸೊ ಈ ಲಾರಿಯಿಂದ ಏನೊಂದು ಅಪಘಾತ ಆದ್ರೆ ಅದರಲ್ಲಿ ನಮ್ಮರು ಡೆತ್ ಆಗ್ತಾರೆ, ಮರಡುವಂತಾರೆ, ಆಮೇಲೆ ಎದುರು ಬರ್ತಕ್ಕಂಥ ಮರಡುವಂತಾರೆ. ಸೊ ಹಂಗಾಗಿ ನಾವು ಅಪ್ಡೇಟ್ ಇವತ್ತು ನಡೆದ ಮೀಟಿಂಗ್ ಬಗ್ಗೆ ಏನಂತಂದ್ರೆ, ನಾವು ಕೂಡ ಸಪೋರ್ಟ್ ಏನ್ ಮಾಡ್ತಾ ಇದೀವಿ ಅಂದ್ರೆ, ಎಲ್ಲ ಮೈನ್ಸ್ ಮ್ಯಾನೇಜರ್ ಹೇಳೋದು ಇಷ್ಟ ಅಂತ ನಾವು ಇವತ್ತು ಮಾತಾಡಿ ಮೀಟಿಂಗ್ ಅಲ್ಲಿ ಎಲ್ಲ ನಮ್ಮ ಲಾರಿ ಏನು ಡಾಕ್ಯುಮೆಂಟ್ಸ್ ಅಪ್ಡೇಟ್ ಇದ್ರೆ ಮಾತ್ರ ಲೋಡ್ ಮಾಡಿ. ಒಂದ್ ವೇಳೆ ನೀವೇನ ಡಾಕ್ಯುಮೆಂಟ್ಸ್ ಸರಿ ಇಲ್ಲದ ಕಾರಣಕ್ಕೆ ಒಂದ್ ವೇಳೆ ಸರಿ ಇಲ್ಲದ ಮೇಲೆ ನೀವು ಲೋಡ್ ಮಾಡಿದ್ರೆ, ಏನನ್ನ ರಸ್ತೆ ಅಪಘಾತದಲ್ಲಿ ಮರಣ ಹೊಂದಿದ್ರೆ ಅದು ಗಣಿ ಮಾಲೀಕರೇ ಆ ಪರಿಹಾರ ಕೊಡ್ಬೇಕಂತ ಹೇಳಿ ಇವತ್ತಿನ ದಿನ ಮೀಟಿಂಗ್ ಅಲ್ಲಿ ನಾವು ಪ್ರಸ್ತಾಪ ಮಾಡಿದ್ವಿ ಇದ್ರ ಬಗ್ಗೆ. ಈಗ ಸಾರ್ವಜನಿಕರು ಹೇಳೋ ಪ್ರಕಾರ ಯಾವ್ದಾದ್ರು ಒಂದು ಬೈಕ್ ಎದುರು ಬಂದ್ರೆ ಲಾರಿ ಚಾಲಕರು ಕಡಿಮೆನೆ ಬರೋದಿಲ್ಲ, ಅದೇ ಸ್ಪೀಡ್ ಅಲ್ಲೇ ಬರ್ತಿರ್ತಾರೆ ಅಂತಕ್ಕಂಥ. ಇದಕ್ಕೆ ಯಾವ ರೀತಿ? ಇದು ಎಲ್ಲರ ಕಣ್ಣಿಗೆ ಕಾಣೋದು ಇಷ್ಟೇ. ಯಾಕಂದ್ರೆ ಇದು ಇಲ್ಲಿ ಸಂಡೂರಿಂದ ತಾರನಾರ ತಗೊಂಡ್ರೆ ಸಂಡೂರು ಟು ತಾರನಾರ 25 ಕಿಲೋಮೀಟರ್. 25 ಕಿಲೋಮೀಟರ್ದಲ್ಲಿ ಸುಮಾರು 1000 ಗಾಡಿ ಓಡಾಡ್ತಾರೆ. ಸೊ ಇದು ಕುಮಾರಸ್ವಾಮಿ ಮಾಸದಿಂದ ಎಲ್ಲೋ ಒಂದ್ ಕಡೆ ಘಟನೆ ಆಗ್ತೈತೆ. ಅದ್ರ ನಮ್ಲಿದ್ದಾಗ್ಬೋದು, ಎದುರು ಬರ್ತಕ್ಕಂಥದ್ದಾಗ್ಬೋದು. ಅದಕ್ಕೆ ಪ್ರತಿಯೊಬ್ರು ಆ ಗಣಿ ಲಾರಿ ಮಾಲೀಕರು, ಗಣಿ ಡ್ರೈವರ್ ಹೊಣೆ ಅಂತಲ್ಲ. ಸೊ ಹಿಂಗಾಗಿ ಒಂದು ಆಶ್ರಯದಿಂದ ಇಲ್ಲಿ ಎಲ್ಲ ನಡೀತಾ ಇದೆ. ಬಟ್ ಏನಂದ್ರೆ ಫ್ಯಾಕ್ಟ್ರಿಯಿಂದ ಗಣಿಗೆ ಮಧ್ಯಂತರ ಬಹಳ ಕಮ್ಮಿ ಇದೆ. ಹಂಗಾಗಿ ಎಲ್ಲರ ಕಣ್ಣಿಗೆ ಏನ್ ಕಾಣ್ತೈತೆ, ಈ ಲಾರಿ ಅಬ್ಬರ ಎಂಬುದೊಂದು ಕಣ್ಣಿಗೆ ಕಾಣ್ತೈತೆ. ಅದು ಅಷ್ಟು ಸತ್ಯ ಅಲ್ಲ ಅದು. ಸೊ ಎಲ್ಲರೂ ಇಲ್ಲಿರದೆ ನಮ್ಮ ಜೀವನ ಲಾರಿ ಮಾಲೀಕರು ಬಿಟ್ಟು ಇನ್ನೇನಿಲ್ಲ. ಸೊ ಅದನ್ನು ನಾವು ಸುರಕ್ಷತೆ ಓಡ್ತಾ ಇದೀವಿ. ಈಗ ನೋಡ್ರಿ, ತಾರನಾರಿಂದ ಸಂಡೂರಿಗೆ ಸುಮಾರು 1000 ಗಾಡಿ, ಅದರಲ್ಲಿ ಗಾಡಿಗಳು ಮಾತ್ರ ಹೇಳ್ತಾ ಇದೀವಿ. ಆಮೇಲೆ ಬಸ್ಸು, ಟ್ರ್ಯಾಕ್ಸ್, ಬೈಕ್ಗಳು ದಿನನಿತ್ಯನೂ ನಡೀತಾ ಇದಾವೆ. ಸೊ ನೋಡೋರ್ ಕಣ್ಣಿಗೆ ಏನಂದ್ರೆ ಲಾರಿ ಅಬ್ಬರ ಅಂತೇಳಿ ಒಂದು ಸೂಚನೆ ಗೊತ್ತಾಗುತ್ತೆ. ಮೇಲ್ನೋಟಕ್ಕೆ ಆಗ್ತಿರೋದು ಲಾರಿ ಆಕ್ಸಿಡೆಂಟ್ ಜಾಸ್ತಿ ಆಗ್ತಾ ಇರೋದು, ಬೇರೆ ಆಗ್ತಾ ಇಲ್ಲ. ಲಾರಿ ಮಾಲೀಕರು ಯಾರು ಹೇಳಲ್ಲ ಗಾಡಿ ಓಡಿಸ್ರಿ ಅಂತ. ಲಾರಿ ಮಾಲೀಕರು ನಾವು ದಿನಂಪ್ರತಿಗೆ ಆದ್ರೆ ನಾವೇನ್ ಮನೇಲಿ ಪೂಜೆ ಮಾಡ್ತೀವಿ ಅದೇ ತರನು ಲಾರಿಗೆ ಪೂಜೆ ಮಾಡ್ತೀವಿ. ಡ್ರೈವರ್ಗಳಿಗೆ ನಾವು ಪತ್ತ ಕೊಡ್ಬೇಕಾದ್ರೂ ಹೇಳೋದಿಷ್ಟು ಸುರಕ್ಷಿತವಾಗು, ನಿಧಾನಕ್ಕೆ ಹೋಗು, ಕಟ್ಟಿಂಗ್ ಅಲ್ಲಿ ಓವರ್ಟೇಕ್ ಮಾಡಬೇಡ, ಅವಸರ ಬೀಳ್ಬೇಡ ಅಂತೇಳಿ. ಸೊ ಕೆಲವು ಕಡೆಯಿಂದ ಅವಸರ ಆಗಂತ ಸಮಯ ಬರ್ತದೆ. ಯಾಕಂದ್ರೆ ಈಗೇನು ಕೆಲವು ಫ್ಯಾಕ್ಟ್ರಿಗಳಿಗೆ DMG ಇಷ್ಟು ಗಂಟೆ ಒಳಗೆ ಹೋಗ್ಬೇಕು, ಇಷ್ಟು ಗಂಟೆ ಒಳಗೆ ನೀವು ತಲುಪಬೇಕು ಅಂದಾಗ ಸಮಯ ಸಂದರ್ಭ ತಕ್ಕಾಗ ಅವಾಗಿನ ಸಮಯದಲ್ಲಿ ನಾವು ಕೂಡ ಅದ್ರ ಬಗ್ಗೆ ಮುಂದೆ ಚರ್ಚೆ ಮಾಡಿ. ಸರ್, ಇವತ್ತು ನಡೆದ ಮೀಟಿಂಗ್ ಅಲ್ಲಿ ಏನ್ ತೀರ್ಮಾನಿಸಲಾಗಿದೆ? ಇವತ್ತು ನಿಮ್ಗೆಲ್ಲರಿಗೆ ಸಂಡೂರು ಜನತೆಗೆ ನಮಸ್ಕಾರ. ಇವತ್ತು ನಾವು ಎಲ್ಲ ಇಲಾಖೆಯವರು ಅಂದ್ರೆ ಪೊಲೀಸ್ ಇಲಾಖೆ ಸಹಯೋಗದಲ್ಲಿ ಪೊಲೀಸ್ ಇಲಾಖೆ, ಸಾರಿಗೆ ಇಲಾಖೆ ಮತ್ತು ಮೈನ್ಸ್ ಅಂಡ್ ಜಿಯಾಲಜಿ, ಫಾರೆಸ್ಟ್ ಮತ್ತೆ ಮೈನಿಂಗ್ ಓನರ್ಸ್, ಮೈನಿಂಗ್ ಪಾಯಿಂಟ್ಸ್ ಮತ್ತು ಓನರ್ಸ್ ಮತ್ತು ಡ್ರೈವರ್ ಇಷ್ಟೆಲ್ಲರೂ ನಮ್ಮ ಸರ್ಕಲ್ ಇನ್ಸ್ಪೆಕ್ಟರ್ ಅಂತ ಮಹೇಶ್ ಅವರು ಇಲ್ಲಿಗೆ ಕರೆಸಿದ್ರು. ಅದಕ್ಕೆ ಈ ಸಭೆಯಲ್ಲಿ ನಾವು ಮುಖ್ಯವಾಗಿ ಈ ನಿನ್ನೆ ಏನು ಅಪಘಾತ ಆಗಿದೆಯಲ್ಲ ಅದರ ಸಂಬಂಧ
ಮಾತಾಡ್ಬಿಟ್ಟು ಅದರಲ್ಲಿ ಅದು ಕಡಿಮೆ ಮಾಡಲಿಕ್ಕೆ, ಅಪಘಾತ ಕಡಿಮೆ ಮಾಡಲಿಕ್ಕೆ ಯಾವ್ಯಾವ ನಾವು ಸ್ಟೆಪ್ಸ್ ತಗೋಬೇಕು ಅಂತೇಳಿ ಡಿಸ್ಕಸ್ ಮಾಡಿದ್ವಿ. ಅದರಲ್ಲಿ ಮೊದಲನೇದಾಗಿ ವಾಹನಗಳಲ್ಲಿ ಸ್ಪೀಡ್ ಗವರ್ನರ್ನ ಅಳವಡಿಸ್ಬೇಕಂತ ಒಂದು, ಮತ್ತೆ ಇದನ್ನ ಪರ್ಮಿಟಲ್ಲಿ ಕಂಡೀಷನಲ್ಲಿ ತರಬೇಕಂತ ಒಂದು, ಆದ್ಮೇಲೆ ಡಿ ಎಲ್ ಸಸ್ಪೆನ್ಷನ್ ಮಾಡಬೇಕಂತ ಒಂದು. ಈಗ ಆಲ್ರೆಡಿ ಡಂಕನ್ ಡ್ರೈವ್ಗೆ ಮತ್ತೆ ಏನು 304A ಅಂದರೆ ಫ್ಯಾಟಲ್ ಆಕ್ಸಿಡೆಂಟ್ಗೆ ಆಲ್ರೆಡಿ ಡಿ ಎಲ್ ಸಸ್ಪೆನ್ಷನ್ ಮಾಡ್ತಾ ಇದ್ದೀವಿ. ಅದನ್ನು ರದ್ದುಪಡಿಸ್ಬೇಕಂತೇಳಿ ಎಲ್ಲ ಮಾತಾಡಿದ್ರು. ಅದು ನಮ್ಮ ಆ್ಯಕ್ಟಲ್ಲಿ ಅವಕಾಶ ಇರೋದಿಲ್ಲ. ಅದು ಸಸ್ಪೆನ್ಷನ್ ಮಾತ್ರ ಮಾಡಲಿಕ್ಕಿದೆ. 180 ದಿನ ಮಾತ್ರ ನಾವು ಅದನ್ನು ಸಸ್ಪೆನ್ಷನ್ ಮಾಡ್ಬೋದು. 304A ಆಕ್ಸಿಡೆಂಟ್ ಆಗಲಿ ಮತ್ತೆ ಇಲ್ಲಾಂದರೆ ಡ್ರಂಕನ್ ಡ್ರೈವ್ ಆಗಲಿ 180 ದಿನ ಅಂದರೆ 6 ತಿಂಗಳು ನಾವು ಸಸ್ಪೆನ್ಷನ್ ಮಾಡ್ಬೋದು. ಆದ ಕಾರಣ ಇವು ನಮ್ಮ ಇಲಾಖೆ ಪರವಾಗಿ ನಾವೇನು ಈ ಅಪಘಾತ ಕಡಿಮೆ ಮಾಡಲಿಕ್ಕೆ ಇದೆಲ್ಲ ಚರ್ಯೆ ತಗೋಬೇಕಂತ ಅನ್ಕೊಂಡಿದ್ದೀವಿ. ಸ್ಪೀಡ್ ಗವರ್ನರ್ನ ಯಾರಾದರೂ ಟ್ಯಾಂಪರ್ ಮಾಡಿದರೆ ಅಂತ ಅದನ್ನು ನಾವು ಪರ್ಮಿಟಲ್ಲಿ ಕಂಡೀಷನ್ಸ್ ತರಬೇಕಂತ ಒಂದು. ಎರಡನೇದು DL 304A ಆದರೆ ಅಥವಾ ಡ್ರಂಕನ್ ಡ್ರೈವ್ ಆದರೆ ಅದು ಡ್ರೈವರ್ಗೂ ಒಂದೇ ತೊಂದರೆ ಆದರೆ ಓನರ್ಗೂ ಅಂದರೆ ಪರ್ಮಿಟಲ್ಲಿ ನಾವು ಕಂಡೀಷನ್ ತಗೊಂಡ್ಬಿಟ್ರೆ ಓನರ್ಗೆ ತೊಂದರೆ ಆಗ್ತದೆ. ಆದ ಕಾರಣ ಅದರಿಂದ ನಾವು ಕಂಟ್ರೋಲ್ ಆಗ್ಬೋದು ಅನ್ನೋ ಉದ್ದೇಶದಿಂದ ನಾವು ಈ ಸಭೆಯಲ್ಲಿ ಇವೆಲ್ಲ ಚರ್ಯೆ ತಗೊಂಡಿದ್ವಿ, ಸ್ಟೆಪ್ಸ್ ತಗೊಂಡಿದ್ದೀವಿ. ಈಗ ಸರ್, ಸಾರ್ವಜನಿಕರು ಹೇಳುವಂಥದ್ದು ಏನಂತ ಹೇಳಿದ್ರೆ, ITO ಆಫೀಸರು ನಮ್ಮ ಸಂಡೂರಿಗೆ ಭಾಗದಲ್ಲಿ ಯಾವುದೇ ಕಾರಣಕ್ಕೆ ಬರ್ತಾ ಇಲ್ಲ, ಯಾಕೆ ಬರ್ತಾ ಇಲ್ಲ ಅಂತಕ್ಕಂಥದ್ದು ಅವ್ರ ಪ್ರಶ್ನೆ. ಇಲ್ಲ, ಹಾಗೇನಿಲ್ಲ. ಈಗ ಈ ವಿಭಜನೆ ಆದಮೇಲೆ, ಜಿಲ್ಲಾ ವಿಭಜನೆ ಆದಮೇಲೆ ಇಲ್ಲಿವರೆಗೂ ನಮಗೆ ಹೊಸಪೇಟೆಯಲ್ಲಿ ಇತ್ತದು, ಹೊಸಪೇಟೆ RTO ಆಫೀಸ್ ಸಾರ್ವಜನಿಕರಲ್ಲಿ ಇತ್ತದು. ಈಗ ನಮ್ಮ ವಿಭಜನೆ ಆದಮೇಲೆ ನಮ್ಮ RTOಗೆ ಬಂದಿದೆ. ಆದಮೇಲೆ ನಾವು ಬರ್ತಾ ಇದ್ದೀವಿ, ಇಲ್ಲಂತಲ್ಲ. ಮೊನ್ನೆ ಜೋಗಲ್ಲಿ ಒಂದು ಕಂಪ್ಲೇಂಟ್ ಆಗಿತ್ತು, ಅದಕ್ಕೂ ಹೋಗಿ ನಾವೆಲ್ಲ ಅದು ಸ್ಪಂದಿಸಿದ್ವಿ. ಅಲ್ಲಿ ಯಾವುದೇ ಥರಂತ ನಮಗೆ ಇದೇನು ಕಾಣಲಿಲ್ಲ ನಮಗೆ. ಅದಾದಮೇಲೆ ಮತ್ತೆ ಇಲ್ಲಿ ಶ್ರೀಶೈಲರು ಒಂದು ಕಂಪ್ಲೇಂಟ್ ಕೊಟ್ಟಿದ್ರು, ಅದಕ್ಕೂ ನಾವೆಲ್ಲ ಭುಜಂಗನಗರದಲ್ಲಿ ಬಂದು ಅಲ್ಲಿ ಚೆಕ್ ಮಾಡಿದ್ವಿ. ಅಲ್ಲೂ ಯಾವ ಥರ ಬಂದರೆ ಅಥವಾ ನಾವು ಬಂದಾಗೆ ಇರಲ್ವೇನೋ ಅದು ಗೊತ್ತಿಲ್ಲ ನಮಗೆ. ಇನ್ಮೇಲೆ ನಾವು ಈ ಅಪಘಾತ ಆದಮೇಲೆ ಇನ್ಮೇಲೆ ನಾವು ರೆಗ್ಯುಲರ್ ದಿನಕ್ಕೊಬ್ಬರಂಗೆ ನಾನು ಇಲ್ಲಿಗೆ ಇನ್ಸ್ಪೆಕ್ಟರ್ನ ಹಾಕಿಬಿಟ್ಟು ಇನ್ಸ್ಪೆಕ್ಷನ್ ಮಾಡಿಸ್ತೀನಿ, ಚೆಕಿಂಗ್ ಮಾಡಿಸ್ತೀನಿ, ಹಾಗೂ ಇವೆಲ್ಲ ಅಪಘಾತ ಕಡಿಮೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಯಾವತ್ತಿಂದ ನೇಮಕ ಮಾಡ್ತೀವಿ ಸರ್? ನಾಳಿಂದನೇ ಇನ್ಸ್ಪೆಕ್ಟರ್ ಮಾಡ್ತೀನಿ.